ಹಾಯ್ ಫ್ರೆಂಡ್ಸ್, ವಿನು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಗಿ ರೊಟ್ಟಿ ಕಾಂಬಿನೇಷನ್ ಚಟ್ನಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ ಒಂದು ಅರ್ಧ kg ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಜೀರಿಗೆ ಪುಡಿ, ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು 1 ಸ್ಪೂನ್ ಅಚ್ಚ ಖಾರದ ಪುಡಿ ಸಹ ಸೇರಿಸ್ಕೊಳ್ಳೋಣ. ಮತ್ತು ಕರಿಬೇವು ಸಹ ಹಾಕ್ಕೊಂಡು ಹುರಿದಿಟ್ಟುಕೊಂಡ ಕಡಲೆ ಬೀಜ ಅರ್ಧ ಜಜ್ಜಿದ್ದನ್ನು ಸಹ ಹಾಕಿಕೊಳ್ಳೋಣ. 1 ಕಪ್ ಕೊಬ್ಬರಿ, 1 ಕಪ್ ಕ್ಯಾರೆಟ್ ತುರಿ ಮತ್ತು 2 ಕಪ್ ಈರುಳ್ಳಿ ಸಹ ಸೇರಿಸಿಕೊಳ್ಳೋಣ. ಅದಕ್ಕೆ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸಿಕೊಳ್ಳೋಣ, 1 ಕಪ್. ಈಗ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಿ ನೀರನ್ನು ಸಹ ಹಾಕಿ ಕಲಿಸಿಕೊಳ್ಳೋಣ. ಚೆನ್ನಾಗಿ ಒಂದು ಹದ ಬರೋವರೆಗೂ ಕಲಿಸ್ಕೊಳ್ಳಬೇಕು. ಚಪಾತಿ ಹಿಟ್ಟು ಥರ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೇವೆ. 20 ನಿಮಿಷ ನೆನೆಯಲು ಬಿಡೋಣ. ಬನ್ನಿ ಇವಾಗ ಚಟ್ನಿ ಮಾಡಿಕೊಳ್ಳೋಣ. ಒಂದು ಜಾರಿಗೆ 2 ಕಪ್ ತೆಂಗಿನ ತುರಿ, ಹುರಿದಿಟ್ಟುಕೊಂಡ ಕಡಲೆ ಬೀಜ, 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಕೊಳ್ಳೋಣ. ಹಾಕಿದ ನಂತರ ಸ್ವಲ್ಪ ನೀರನ್ನು ಸಹ ಹಾಕಿ ರುಬ್ಬಿಕೊಳ್ಳೋಣ. ಇವಾಗ ಚಟ್ನಿ ರೆಡಿ. ಇವಾಗ ಹೆಂಚು ಕಾಯಲಿಟ್ಟಿದ್ದೇವೆ. ಇವಾಗ ರೊಟ್ಟಿ ತಟ್ಟಿದ್ದು ಸಹ ಆಗಿದೆ. ಇವಾಗ ಬನ್ನಿ ಹಾಕೋಣ. ಇವಾಗ ಒಂದು ಕಡೆ ಬೇಯಲು ಬಿಡೋಣ. ಇವಾಗ ಬೆಂದಿದೆ. ಮತ್ತೊಂದು ಸೈಡ್ ಸಹ ಬೇಯಲು ಬಿಡಿ. ಈಗ ರೆಡಿ. ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಅದರ ಮೇಲೆ ಚಟ್ನಿ ಸಹ ಹಾಕಿಕೊಂಡು ಒಳ್ಳೆ ಬ್ಯಾಟಿಂಗ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.